ಸ್ನೇಹಿತರೆ ಎಲ್ಲ ಒಂದು ಅಭ್ಯರ್ಥಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ ನೋಡಿ. ಯಾವುದೇ ಪರೀಕ್ಷೆ ಅಲ್ಲದೆ ನೇರವಾಗಿ ಸಂದರ್ಶನ ಮುಖಾಂತರ ನಮ್ಮ ಒಂದು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಅರ್ಜಿ ಕರೆದಿದ್ದಾರೆ. ಇದು ಸರ್ಕಾರಿ ನೌಕರಿ ಆಗಿರತ್ತೆ ಮತ್ತು ಖಾಯಂ ಹುದ್ದೆ ಆಗಿರತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. SSLC, ಸೆಕೆಂಡ್ PUC, ಅದ ನಂತರ ಡಿಗ್ರಿ ಇದೆಲ್ಲ ವಿದ್ಯಾರ್ಹತೆ ಕಂಪ್ಲೀಟ್ ಮಾಡದಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ಇಲ್ಲಿ ಕಾಣಿಸ್ತಾ ಇರಬಹುದು ಈ ಒಂದು ನೋಟಿಸ್ ರಿಲೀಸ್ ಮಾಡದಂತ ದಿನಾಂಕ ಅಂದ್ರೆ ಜಾಬ್ ಅಪ್ಲಿಕೇಶನ್ ರಿಲೀಸ್ ಮಾಡದಂತ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 15 ಮೇ 2025. ಈ ಒಂದು 15 ಮೇ 2025 ಒಳಗಾಗಿ ಈ ಒಂದು ನೋಟಿಸ್ ಆಗಿರತ್ತೆ. ಅಪ್ಲೈ ಮಾಡಿ. ಇನ್ನೊಂದು ಹೇಳ್ತಾ ಇರೋದು, ಆಯ್ಕೆದ ಅಭ್ಯರ್ಥಿಗೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಬೆಂಗಳೂರು ಬಿಟ್ಟು ಬೇರೆ ಒಂದು ಡಿಸ್ಟಿಕ್ ನಲ್ಲಿ ಕೆಲಸ ಇಲ್ಲ. ಮತ್ತೆ ಇದಕ್ಕೆ ಕರ್ನಾಟಕ ರಾಜ್ಯದ ಆಲ್ ಕರ್ನಾಟಕದವರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಪ್ರತಿಯೊಬ್ಬರು ಅರ್ಜಿ ಸಲ್ಲಿಸಬಹುದು. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಇಬ್ರು ಅರ್ಜಿ ಸಲ್ಲಿಸಬಹುದು. ನೋಡಿ ಸ್ನೇಹಿತರೆ, ಇದ್ರ ಬಗ್ಗೆ ನಮ್ಮ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗಬಹುದು ನಿಮಗೆ. ಈಗ ಕೂಡ ಹೆಲ್ಪ್ ಆಗಲಿಲ್ಲ ಕೂಡ ಮುಂದ್ಗಡೆ ಫ್ಯೂಚರ್ದಲ್ಲಿ ಹೆಲ್ಪ್ ಆಗಬಹುದು. ಅದೊಂದು ಕಾರಣಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದಾಗಿ ತಿಳಿಸ್ಕೊಡ್ತಾನೆ. ಇಲ್ಲಿ ಮೊದಲಿಗೆ ಡಾಕ್ಯುಮೆಂಟ್ಸ್ ನೋಡಿ ಏನೇನು ಬೇಕಾಗತ್ತೆ. ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್, SSLC, ಅದ ನಂತರ ಸೆಕೆಂಡ್ PUC ಮಾರ್ಕ್ಸ್ ಶೀಟ್ಗಳು ಇದು ಕಡ್ಡಾಯವಾಗಿ ಬೇಕು. ಅಥವಾ ಏನಾದ್ರು ಡಿಪ್ಲೊಮಾ ಪಾಸ್ ಆಗಿತ್ತಂದ್ರೆ ನೀವು ಅರ್ಜಿ ಸಲ್ಲಿಸೋರು ಅಪ್ಲೈ ಮಾಡಬಹುದು. ಗ್ರಾಜುಯೇಟ್ದು ಒಂದು ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಆಲ್ ಸೆಮಿಸ್ಟರ್ದು ಅಂದ್ರೆ ನೀವೇನಾದ್ರೂ ಡಿಗ್ರಿ ಪಾಸ್ ಆಗಿತ್ತಂದ್ರೆ ಅದಕ್ಕೆ 6 ಸೆಮಿಸ್ಟರ್ ಇರ್ತವೆ, ಅದು ಬೇಕಾಗತ್ತೆ. ಅಥವಾ ಈಗ 8 ಸೆಮಿಸ್ಟರ್, ಅದೆಲ್ಲ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ಕಾರ್ಡ್ಗಳು. ಮಾಸ್ಟರ್ ಡಿಗ್ರಿ, ಪೋಸ್ಟ್ ಗ್ರಾಜುಯೇಟ್ ಎಲ್ಲ ಒಂದು ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ಸೆಮಿಸ್ಟರ್ ಸಂಬಂಧಪಟ್ಟಂತೆ ಆಲ್ ಮಾರ್ಕ್ಸ್ ಕಾರ್ಡು. ಫೈನಲ್ ಡಿಗ್ರಿ ಸರ್ಟಿಫಿಕೇಟ್ ಬೇಕಾಗತ್ತೆ. ಡಿಪ್ಲೊಮಾ ಫೈನಲ್ ಡಿಗ್ರಿ ಸರ್ಟಿಫಿಕೇಟು, ಡಿಗ್ರಿ ಫೈನಲ್ ಡಿಗ್ರಿ ಸರ್ಟಿಫಿಕೇಟು ಇದೆಲ್ಲ ಕೇಳಿದ್ದಾರೆ. ಅದರ ಬಳಿಕ ನಿಮ್ಮೊಂದು ಆಲ್ ಎಕ್ಸ್ಪೀರಿಯನ್ಸ್ ಲೆಟರ್ಸ್ಗಳು. ಇಲ್ಲಿ ಉದಾಹರಣೆ ಹೇಳ್ತಾನೆ, 1 ವರ್ಷ ಎಕ್ಸ್ಪೀರಿಯನ್ಸ್ ಆಗಿತ್ತಂದ್ರೆ ಅದಕ್ಕೆ ಲೆಟರ್ ತೆಗೆದಿಟ್ಕೊಳ್ಳಿ. ಯಾವುದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ 1 ವರ್ಷ ಅಥವಾ 6 ತಿಂಗಳಾದ್ರೂ ಕೂಡ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಲೆಟರ್ ತೆಗೆದಿಟ್ಕೊಳ್ಳಿ. ಯಾಕಂದ್ರೆ ನಿಮಗೆ ಮುಂದೆ ಫ್ಯೂಚರ್ದಲ್ಲಿ ಹೆಲ್ಪ್ ಆಗತ್ತೆ. ಯಾವ್ದಾದ್ರು ಒಂದು ಸಂಸ್ಥೆಯಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡ್ಬೇಕು ಅನ್ಕೋತಾ ಇತ್ತಂದ್ರೆ ನೀವು ದಯವಿಟ್ಟು ಅಲ್ಲಿ ನಮಗೆ ಅನುಭವ ಕೇಳ್ತಾರೆ. ಈಗ ಕೇಳಿದಾರಲ್ಲ, ಇದಕ್ಕೆ ಅನುಭವ ಕೇಳ್ತಾರೆ. ಅದೇ ಒಂದು ಕಾರಣಕ್ಕಾಗಿ ಲೆಟರ್ನ ತೆಗೆದಿಟ್ಕೋಬೇಕು. ನಿಮ್ಮ 6 ತಿಂಗಳದ್ದವರು ಒಂದು ಲೆಟರ್ ಇರ್ಬೋದು, ಅಥವಾ 1 ವರ್ಷ ಅಥವಾ 2 ವರ್ಷ 3 ವರ್ಷ ಲೆಟರ್ ಇದ್ದಂಥ ವಿದ್ಯಾರ್ಥಿಗಳು ಅದೇ ಒಂದು ಲೆಟರ್ ಕೇಳಿರ್ತಾರೆ ಇಲ್ಲಿ. ಅದ ನಂತರ ನಿಮ್ಮೊಂದು 3 ಮಂತ್ ಇನ್ಕಮ್ ಪ್ರೂಫ್ ಬೇಕಾಗತ್ತೆ. 3 ಮಂತ್ ಇನ್ಕಮ್ ಪ್ರೂಫ್. ಈಗ ವರ್ಷದ ಇನ್ಕಮ್ ಪ್ರೂಫ್ ಕೇಳ್ತಾ ಇದ್ರು, ಇವರು 3 ತಿಂಗಳದು ಪ್ರೂಫ್ ಕೇಳ್ತಿದ್ದಾರೆ. ಅದ ನಂತರ ನಿಮ್ಮ ಒಂದು ಟ್ರೈನಿಂಗು ಅಥವಾ ಟ್ರೈನಿಂಗ್ಗೆ ಸಂಬಂಧಪಟ್ಟಂತೆ ಸರ್ಟಿಫಿಕೇಟ್ ಕೇಳಿದ್ದಾರೆ. ಇಷ್ಟೊಂದು ಡಾಕ್ಯುಮೆಂಟ್ಸ್ ಇರತ್ತೆ. ಅಪ್ಲೈ ಮಾಡಿ. ಅರ್ಜಿ ಸಲ್ಲಿಸುವಂತ ಲಿಂಕ್ ತೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ. ಅರ್ಜಿ ಸಲ್ಲಿಸಬಹುದು. ನೋಡಿ ಸ್ನೇಹಿತರೆ, ಪ್ರತಿ ತಿಂಗಳು ಎಷ್ಟು ಸ್ಯಾಲ್ರಿ ಕೊಡ್ತಾರೆ. ಇಷ್ಟೆಲ್ಲ ಕ್ವಶನ್ ಕೇಳ್ತಾರೆ ಅಂದಮೇಲೆ ಪ್ರತಿ ತಿಂಗಳು ಸ್ಯಾಲ್ರಿ ನೋಡಿ 43,000ದಿಂದ 55,000. ಈ ಒಂದು 43ರಿಂದ 55,000. ಕೊನೆಯ ದಿನಾಂಕ 29 ಮೇ 2025. ಅಲ್ಲಿ ತನಕ ನಿಮಗೆ ಟೈಮ್ ಇರತ್ತೆ ಅರ್ಜಿ ಸಲ್ಲಿಸೋದಕ್ಕೆ. ಅಪ್ಲೈ ಮಾಡಿ ಮತ್ತೆ ನೀವು ಹುದ್ದೆನ ಪಡೆದುಕೊಳ್ಬಹುದು. ಮತ್ತೆ ಇಲ್ಲಿ ಕಲ್ಲಿರುವಂತಹ ಸಂಸ್ಥೆ ಹೆಸರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು. ಈ ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಿನಲ್ಲಿ ಪೋಸ್ಟ್ಗೆ ವೇಕೆನ್ಸಿಗಳಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮ ಒಂದು ಪೋಸ್ಟ್ ಪಡೆದುಕೊಳ್ಳಿ. ನೋಟಿಸ್ ರಿಲೀಸ್ ಮಾಡಿದಂತ ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈಗ ಇಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಇದು ಮ್ಯಾನೇಜ್ಮೆಂಟ್ ಬೆಂಗಳೂರಿನಲ್ಲಿ ಅಕಾಡೆಮಿ ಅಸೋಸಿಯೇಟ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ನಿಮ್ಮ ಒಂದು ಅಕಾಡೆಮಿ ಅಸೋಸಿಯೇಟ್ ಹುದ್ದೆಗಳು ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದರ ಬಳಿಕ ಎಷ್ಟು ಹುದ್ದೆಗಳು ನೋಡಿ ಸ್ನೇಹಿತರೆ, ಇಷ್ಟೇ ಪೋಸ್ಟ್ ಅಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿಯಾಗಿ ಒಂದು ಪೋಸ್ಟ್ ಹೆಸರು ಕೂಡ ಮೆನ್ಷನ್ ಮಾಡಿಲ್ಲ. ಯಾವ ಒಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಅದು ಮೆನ್ಷನ್ ಮಾಡಿದ್ದಾರೆ. ಆದ್ರೆ 1 ಪೋಸ್ಟ್ 2 ಪೋಸ್ಟ್ ಈ ರೀತಿಯಾಗಿ ಇರ್ತಾವಲ್ಲ, ಅದು ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಉದಾಹರಣೆಗೆ ಸುಮಾರು ನಿಮಗೆ 500ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರುವಂತದ್ದು, ಅಥವಾ 400ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ನೀವು ಎಷ್ಟು ಇಲ್ಲಿ ಸೆಲೆಕ್ಟ್ ಅಪ್ಲಿಕೇಶನ್ ಹಾಕ್ತಿರಲ್ಲ, ಎಲ್ಲರೂ ಕೂಡ ನೇಮಕಾತಿಗೆ ಬರತ್ತೆ, ಸಂದರ್ಶನಕ್ಕೆ ಬರಬಹುದು. ಆದ್ರೆ ಅಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರಲ್ಲ ಆ ಒಂದು ಕೆಲಸ ಮಾಡಬಹುದು. ಅಲ್ಲಿರುವಂತ ಅಧಿಕಾರಿಗಳು ಈಗ ಬಂದಂತ ಎಲ್ಲ ಒಂದು ಜಾಬ್ ಪಡೆಯುವಂತ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಅವ್ರು ಸೆಲೆಕ್ಟ್ ಮಾಡದಂದ್ರೆ ಅವ್ರಿಗೆ ಕೆಲಸ ಸಿಗತ್ತೆ. ಇಲ್ಲಾಂದ್ರೆ ಎಲ್ಲ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ. ಇಷ್ಟು ಇದರಲ್ಲಿ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಇಲ್ಲಿರುವಂತ ಕೆಲವೊಂದು ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾನೆ. ಅರ್ಜಿ ಶುಲ್ಕ ಅಂತ ಯಾವುದೇ ರೀತಿಯಾಗಿ ಇರೋದಿಲ್ಲ. ಮತ್ತೆ ನಿಮಗೆ ಸಂದರ್ಶನ ಕೂಡ ಇರತ್ತೆ. ಸಂದರ್ಶನ ಮಾತ್ರ
ಆಗಲೇ ತಿಳಿಸ್ಕೊಟ್ಟಿರುವಂಥ ಡಿಪ್ಲೊಮಾ ಡಿಗ್ರಿ ಸೆಕೆಂಡ್ ಪಿ ಯು ಸಿ SSLC ಪಾಸ್ ಆಗಿರಬೇಕು. ಇದು ಆನ್ಲೈನಲ್ಲಿ ಅವಕಾಶ ಇರುತ್ತೆ, ಅಪ್ಲೈ ಮಾಡಿ. ಅದೇ ರೀತಿಯಾಗಿ ನಿಮ್ಮೊಂದು ಏಜ್ ಲಿಮಿಟ್ ನೋಡಿಸ ಅಂದರೆ ಇದರಲ್ಲಿ ಕೂಡ ತಿಳಿಸ್ಕೊಟ್ಟಿಲ್ಲ ಏಜ್ ಲಿಮಿಟು. ಉದಾಹರಣೆಗೆ 18 ವರ್ಷದಿಂದ ನಿಮಗೆ 50 ವರ್ಷ ಆಗ್ಬೋದು, ಅಥವಾ ನಿಮಗೇನಾದರೂ 55 ವರ್ಷ ಆಗ್ಬೋದು. ಇಲ್ಲೆಲ್ಲ ಕಂಪ್ಲೀಟ್ ಮಾಡಿದಂಥ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ಬೋದು. ಇದ್ರ ಬಗ್ಗೆ ರೂಲ್ಸ್ ಪ್ರಕಾರ ತಿಳಿಸ್ಕೊಟ್ಟಿದ್ದೇವೆ. ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ಅಂತ ತಿಳಿಸಿ. ಯಾವುದೇ ರೀತಿಯಾಗಿ ಗೋಳು ನಾನಂತರೂ ತಿಳಿಸ್ಕೊಡೋದಿಲ್ಲ. ವಿದ್ಯಾರ್ಥಿಗಳಿಗೆ ನಮ್ಮಿಂದ ಸ್ವಲ್ಪನೂ ಮೋಸ ಆಗಲ್ಲ, ಮೋಸ ಆಗೋದಕ್ಕೆ ನಾನು ಬಿಡಲ್ಲ. ಯಾಕಂದ್ರೆ ಆಫೀಸಲ್ಲಿ ಆಗಿರುವಂಥ ನೋಟಿಫಿಕೇಶನ್ ಪ್ರಕಾರ ತಿಳಿಸ್ಕೊಡ್ತಾ ಇರ್ತೇನೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಆಫೀಸಲ್ಲಿ ಆಗಿರುವಂಥ ನೋಟಿಸ್ ಪ್ರಕಾರ ತಿಳಿಸ್ಕೊಡ್ತೇನೆ. ನಿಮಗೆ ಗೋಲ್ಡ್ ಫ್ರಾನ್ ತಿಳಿಸ್ಕೊಡೋದು ಅದು ಯಾವುದೇ ರೀತಿಯಾಗಿ ಮಾಡೋದಿಲ್ಲ. ಯಾಕಂದ್ರೆ ನಾನು ಸ್ವಲ್ಪ ತಿಳಿಸ್ಕೊಟ್ರೆ ನಿಮ್ಮ ಜೀವನನೇ ಹಾಳಾಗತ್ತೆ. ಯಾಕಂದ್ರೆ ಎಷ್ಟು ಕಷ್ಟಪಡ್ತೀರಾ ಅಂದ್ರೆ, ಒಂದು ಅರ್ಜಿ ಕರೆದಿರ ಅಂತ ಅಂದಮೇಲೆ ನೀವು ಆನ್ಲೈನ್ ಕೇಂದ್ರಕ್ಕೆ ಹೋಗ್ತೀರಾ. ಮೊದಲಿಗೆ ಎಲ್ಲ ಡಾಕ್ಯುಮೆಂಟ್ಸನ್ನ ತಯಾರು ಮಾಡ್ಕೊಂಡು ಆನ್ಲೈನ್ ಕೇಂದ್ರಕ್ಕೆ ಹೋಗ್ತೀರಾ. ಅಲ್ಲಿ ಏನಾದರೂ ಕರೆದಿಲ್ಲ ಅಂದರೆ ಮತ್ತೆ ಕೆಲವರದು ಆನ್ಲೈನ್ ಕೇಂದ್ರ 10 ಕಿಲೋಮೀಟರ್ 20 ಕಿಲೋಮೀಟರ್ ದೂರದಲ್ಲಿರತ್ತೆ. ಹಳ್ಳಿಯಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ, ಅಲ್ಲಿ ಹೋಗಿ ನಮ್ಮ ಒಂದು ವಿಡಿಯೋ ನೋಡ್ತಾ ಇರ್ತಾರೆ. ಅಂಥವ್ರಿಗೆ ತುಂಬ ಅಂದ್ರೆ ತುಂಬ ಮನಸ್ಸಿಗೆ ಬೇಜಾರಾಗತ್ತೆ. ಒಮ್ಮೆ ವಿಶ್ವಾಸ ಕಳ್ಕೊಂಡ್ರೆ ಮತ್ತೊಂದು ಸಲಿಗೆ ವಿಶ್ವಾಸ ಬರಲ್ಲ. ಒಮ್ಮೆ ನಂಬಿಕೆ ಕಳ್ಕೊಂಡ್ರೆ ಮತ್ತೊಂದು ಸಲಿಗೆ ನಾನು ವಿಡಿಯೋನೇ ನೋಡೋದಿಲ್ಲ. ಅದೇ ಒಂದು ಕಾರಣಕ್ಕಾಗಿ ನನ್ನಿಂದ ಯಾವುದೇ ರೀತಿಯಾಗಿ ನಿಮಗೆ ತಪ್ಪು ಹಾದಿಗೆ ಸಂಬಂಧಪಟ್ಟಂತೆ ವಿಡಿಯೋ ಬರೋದಿಲ್ಲ. ಏನು ನೋಟಿಸ್ ಬರತ್ತೆ ಅದು ಮಾತ್ರ ತಿಳಿಸ್ಕೊಡ್ತಾ ಇರ್ತಾನೆ. ಇನ್ನೊಂದು, ನಿಮ್ಮ ಒಂದು ಅರ್ಹತೆ ನೋಡ್ಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ ಇರೋದು. ಎಲ್ಲ ತಿಳಿಸ್ಕೊಡ್ತಾ ಇರ್ತಾನೆ. ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಅನುಭವ ಇಲ್ಲದವರು, SSLC PUC ಡಿಗ್ರಿ, ಪರ್ಮನೆಂಟು, ಅದ ನಂತರ ಖಾಯಂ ಹುದ್ದೆಗಳು, ಅದ ನಂತರ ಈ ಒಂದು ಗುತ್ತಿಗೆ ಹುದ್ದೆಗಳು ಎಲ್ಲ ತಿಳಿಸ್ಕೊಡ್ತಾ ಇರ್ತಾನೆ. ನಿಮಗೆ ಪ್ರತಿನಿತ್ಯ ವಿಡಿಯೋ ನೋಡಿ, ಇಲ್ಲ ಅಂತಲ್ಲ, ಪ್ರತಿನಿತ್ಯ ವಿಡಿಯೋ ನೋಡಿ ಆ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಅರ್ಹತೆ ಇದೆ ಆ ಒಂದು ಅರ್ಹತೆ ನೋಡಿಕೊಂಡು ಇಷ್ಟ ಇತ್ತಂದ್ರೆ ಮಾತ್ರ ಅರ್ಜಿ ಸಲ್ಲಿಸಿ. ಅಥವಾ ನೀವೇನಾದರೂ ಸೆಕೆಂಡ್ PUC ಪಾಸ್ ಆಗಿತ್ತಂದ್ರೆ, ಅಲ್ಲಿ ಅಂದ್ರೆ ಡಿಗ್ರಿ ಕೇಳಿದ್ರಂದ್ರೆ ಆಗ ನೀವು ಅರ್ಜಿ ಸಲ್ಲಿಸೋದಕ್ಕೆ ಆಗಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಮತ್ತು SSLC ಮೇಲೆ ಅರ್ಜಿ ಸಲ್ಲಿಸ್ಬೇಕನ್ನೋರು ಅವರಿಗೆ ಕರೆದಿರ್ತಾರೆ ಡೈಲಿಯಾಗಿ. ಅದರ ಬಗ್ಗೆ ಸ್ವಲ್ಪ ವಿಡಿಯೋ ನೋಡ್ಕೊತ ಬರ್ರಿ. ದಿನನಿತ್ಯವಾಗಿ ತಿಳಿಸ್ಕೊಡ್ತಾನೆ ಇರ್ತಾನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ತುಂಬ ಹೆಲ್ಪ್ ಆಗತ್ತೆ. ನಮ್ಮ ಕಡೆಯಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಆಫೀಸಲ್ಲಿ ಆಗಿರೋಂಥ ನೋಟಿಸ್ ನಿಮ್ಮ ಮುಂದೆ ತಿಳಿಸ್ಕೊಟ್ಟು ವಿಡಿಯೋನ ತಿಳಿಸ್ಕೊಡ್ತಾ ಇರ್ತಾನೆ. ಆದಷ್ಟು ನಂಬಬಹುದು. ಮತ್ತು ಕೆಲವು ಜನ ಇಷ್ಟ ಆದಮೇಲೆ ಕೂಡ ಕಮೆಂಟ್ ಮಾಡ್ತಾರ. ಅಂಥವ್ರನ್ನ ಏನು ಹೇಳೋಕ್ಕಾಗಲ್ಲ, ಮಾಡೋರು ಮಾಡ್ಬೋದು. ಆ ಒಂದು ತಂದೆ ತಾಯಿಗಳು ಕಷ್ಟಪಟ್ಟು ಬೆವರು ಹರಿಸಿ ಅಂಥವ್ರಿಗೆ ಅನ್ನ ಹಾಕ್ತಿರ್ತಾರೆ. ಅವರಿದ್ದವರು ಊರು ಚಿಂತೆ ಮಾಡ್ಕೊಂಡು ತಿರುಗಾಡ್ತಿರ್ತಾರೆ. ಅವರು ಉದ್ಧಾರ ಆಗಲ್ಲ ಮತ್ತು ಉದ್ಧಾರ ಆಗೋರು ಕೂಡ ಬಿಡೋದಲ್ಲ. ಕಪ್ಪಿ ಯಾವ ರೀತಿಯ ಕಾಲು ಜಗತ್ತಲ್ಲ ಅದೇ ರೀತಿಯಾಗಿ ಅವರು ಕೂಡ ಜಗತ್ತಾ ಇರ್ತಾರೆ. ಇದರ ಮುಂದೆ ನಾನು ಏನೇ ಹೇಳೋದಲ್ಲ. ನೀವು ಕೂಡ ಶಾಲೆ ಕಲ್ತಿದ್ದೀರ, ಡಿಗ್ರಿ ಮುಗಿಸಿದಾರ, ನಿಮ್ಗೆ ಕೂಡ ಗೊತ್ತಾಗತ್ತೆ